ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಗಿಣ್ಣು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಹಸು ಕರು ಹಾಕಿದಾಗ ಕೊಡುವಂಥ ಹಾಲು ಅಂದರೆ 3 ದಿನಗಳ ಕಾಲ ಕೊಡುವಂಥ ಹಾಲು ತುಂಬ ಪೌಷ್ಟಿಕಾಂಶವಾಗಿರುತ್ತೆ. ಹಾಗೆ ಅದು ತುಂಬ ಜಾಸ್ತಿ ಪ್ರೋಟೀನ್ಸ್ನ ಹೊಂದಿರುತ್ತೆ. ಸೊ ಅದನ್ನೇ ನಾವು ಗಿಣ್ಣಾಲು ಅಂತ ಹೇಳೋದು. ಅಂದರೆ 3 ಡೇಸ್ ಒಳಗಡೆ ಕೊಡುತ್ತಲ್ಲ ಕರು ಹಾಕಿದಾಗ, ಅದೇನೇ ಗಿಣ್ಣಾಲು. ಸೊ ಆ ಹಾಲನ್ನ ನಾನಿಲ್ಲಿ ಮುಕ್ಕಾಲು ಲೋಟ ಅಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಒಂದು 2 ಏಲಕ್ಕಿನ ತೊಗೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಹಾಗೆಯೇ ಒಂದು 2 ಬೌಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಅಂದರೆ ಒಂದು ದೊಡ್ಡ ಅಚ್ಚಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನಾನಿಲ್ಲಿ ಈ ಗಿಣ್ಣಾಲನ್ನ ಸೋದಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಬೆಲ್ಲನ ಹಾಕಿ ಅದನ್ನು ಪೂರ್ತಿ ಮೆಲ್ಟ್ ಆಗೋವರೆಗೂ ಬಿಟ್ಟು ಆಮೇಲೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ. ನೀವು ಬೇಕು ಅಂದರೆ ಬೆಲ್ಲದ ಪಾಕನ ಮಾಡಿಕೊಂಡು ಹಾಲು ಜೊತೆ ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು. ಬಟ್ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ಬೆಲ್ಲದ ಪಾಕ ಬಿಸಿ ಇರೋದು ಹಾಕಿದಾಗ ಅದು ಒಡೆದೋಗುತ್ತೆ. ಸ್ವಲ್ಪ ತಣ್ಣ ಆಗೋವರೆಗೂ ವೆಯ್ಟ್ ಮಾಡಬೇಕು. ಬೇಗನೆ ಬೇಕು ಅಂದರೆ ಈ ಥರ ನಾವು ಮಾಡ್ಕೊಬೋದು. ಇಲ್ಲಿ ನಾನು ಗಿಣ್ಣೆಲ್ಲ ನೀಟಾಗಿ ಒಂದು ಪಾತ್ರೆಗೆ ಸೋದಿಸಿಟ್ಕೊಂಡಿದ್ದೀನಿ. ಇವಾಗ ನಾನು ಬೆಲ್ಲನ ಹಾಕಿ ಒಂದು 15 ನಿಮಿಷ ಅದ್ವರೆಗೂ ಅದನ್ನು ಮೆಲ್ಟ್ ಆಗಕ್ಕೆ ಬಿಡ್ತೀನಿ. ಅದು ಮೆಲ್ಟ್ ಆದಮೇಲೆ ನಾನು ನಾರ್ಮಲ್ ಮಿಲ್ಕ್ ಬರುತ್ತೆ ನೋಡಿ, ಇದು ಬಂದುಬಿಟ್ಟು ಹಸು ಕರು ಹಾಕಿದಾಗ 3 ದಿನಗಳ ಕಾಲ ಕೊಡ್ತಲ್ಲ, ಫಸ್ಟ್ ಟೈಮ್ ಹಾಲು ಕೊಡುತ್ತಲ್ಲ ಕರು ಹಾಕಿದಾಗ, ಆ ಹಾಲನ್ನ ನಾನಿಲ್ಲಿ ಮುಕ್ಕಾಲು ಲೋಟ ಅಷ್ಟು ತೊಗೊಂಡಿದ್ದೀನಿ. ಈ ನಾರ್ಮಲ್ ಮಿಲ್ಕ್ ಬರುತ್ತಲ್ಲ, ಅದನ್ನು ಕೂಡ ನಾನು ಅದೇ ಲೋಟದ ಅಳತೆಯಲ್ಲಿ 1 ಲೋಟ ಹಾಲನ್ನ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಇವಾಗ ನಾನು ನೋಡ್ತಾ ಇರ್ಬೋದು, 1 ಲೋಟ ಗಿಣ್ಣು ಹಾಲಿಗೆ 1 ಲೋಟ ನಾರ್ಮಲ್ ಮಿಲ್ಕ್ನ ತೊಗೊಂಡಿದ್ದೀನಿ. ಈ ಕುಕ್ಕರಲ್ಲಿ 1 ಲೋಟ ನೀರನ್ನ ಹಾಕಿ ಫಸ್ಟು, ಅದಾದಮೇಲೆ 2 ಹಾಲನ್ನು ಮಿಕ್ಸ್ ಮಾಡಿ ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಈ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಸಿಲ್ ಬರ್ಸ್ಕೊಳ್ಳೋಣ. ಬರ್ಸ್ಕೊಂಡ್ಮೇಲೆ ಗಿಣ್ಣ ಕೇಕ್ ಥರ ರೆಡಿ ಆಗುತ್ತೆ. ಕಟ್ ಮಾಡ್ಬೋದು ನೀವು. ಆ ಲೆವೆಲ್ಗೆ ತುಂಬ ಚೆನ್ನಾಗೇ ಬಂದಿರುತ್ತೆ. ನಮ್ಮ ಮನೇಲಿ ಪರ್ಸ್ನಲಾಗಿ ನನ್ನ ಗಂಡನಿಗೆ ಹಾಗೆ ನನ್ನ ಮಗನಿಗೆ ಇದು ತುಂಬಾ ಇಷ್ಟ. ತುಂಬ ಆರೋಗ್ಯಕರವಾಗಿರುತ್ತೆ. ಹಾಗೆ ತುಂಬ ಪ್ರೋಟೀನ್ಸ್ನ ಹೊಂದಿರುತ್ತೆ. ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಇರೋರಿಗೆ ಕೂಡ ಇದು ತುಂಬಾ ಯೂಸಸ್ ಆಗುತ್ತೆ. ಸೊ ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ ನಾರ್ಮಲಾಗಿ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ರೊಟ್ಟಿ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಸೊ ಗಿಣ್ಣ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್